ಬ್ರೈನ್ ಒಳಗಡೆ ಒಂದು ಡೋಪಮೀನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಇದು ಏನಪ್ಪಾ ಅಂದ್ರೆ ಹ್ಯಾಪಿನೆಸ್ ಏನು ಕೆಮಿಕಲ್. ಅಂದ್ರೆ ವಾವ್ ಫೀಲ್, ಎಂಡ್ ಅಲ್ಲಿ ಪೀಕ್ ಅಲ್ಲಿ ವಾವ್ ಎಂಜಾಯ್ ಮಾಡಿದೆ ನಾನು. ಇವಾಗ ನೀವೆಲ್ಲ ಆಟ ಆಡ್ತಿದ್ರಲ್ಲ, ಆಟ ಆಡಿಸಿ ಎಂಜಾಯ್ ಮಾಡಿದ್ರೆ ಅದನ್ನ ಅವಾಗ ನಿಮ್ ಬ್ರೈನ್ ಒಳಗಡೆ ಏನ್ ರಿಲೀಸ್ ಆಗಿತ್ತು ಅಂದ್ರೆ ಆ ಕೆಮಿಕಲ್ ಯಾವುದು ಡೋಪಮೀನ್ ಅಂತ ರಿಲೀಸ್ ಆಗಿದೆ. ಇದು ಯಾವಾಗ ಬರುತ್ತೆ ಅಂದ್ರೆ ನೀನು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಬ್ರೈನ್ ಒಳಗೆ ರಿಲೀಸ್ ಆಗುತ್ತೆ. ಕೆಟ್ಟ ಕೆಲಸಗಳನ್ನು ಅಂದ್ರೆ ನೆಗೆಟಿವ್ ಮಾಡಿದ್ರು ಕೂಡ ನಮಗೆ ರಿಲೀಸ್ ಆಗುತ್ತೆ, ಪಾಸಿಟಿವ್ ಮಾಡಿದ್ರು ಕೂಡ ರಿಲೀಸ್ ಆಗುತ್ತೆ. ಬ್ರೈನಿಗೆ ವ್ಯತ್ಯಾಸ ಇಲ್ಲ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ವ್ಯತ್ಯಾಸ ಗೊತ್ತಾಗಲ್ಲ. ಏನು ಡ್ರಗ್ಸ್ ತಗೊಂಡ್ರು ಕೂಡ ಡೋಪಮೀನ್ ರಿಲೀಸ್ ಆಗುತ್ತೆ, ಸಿಗರೇಟ್ ಸೇದ್ರು ಕೂಡ, 10th ಎಕ್ಸಾಮ್ ಅಲ್ಲಿ ರ್ಯಾಂಕ್ ಫಸ್ಟ್ ಬಂದ್ರು ಕೂಡ ಡೋಪಮೀನ್ ರಿಲೀಸ್ ಆಗುತ್ತೆ. ರೈಟ್, ಅಮ್ಮನಿಗೆ ಹೆಲ್ಪ್ ಮಾಡಿದ್ರು ಕೂಡ ರಿಲೀಸ್ ಆಗುತ್ತೆ. ಹಂಗಂದ್ರೆ ಏನ್ ಹೇಳ್ತೀನಿ ಅಂದ್ರೆ ಡ್ರಗ್ ತಗೊಂಡಾಗೆ ಬಹಳ ಪ್ರಮಾಣದಲ್ಲಿ ಅಟ್ ಎ ಟೈಮ್ ಒಂದೇ ಸಲ ಬಹಳ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಮೊಬೈಲ್ ನೋಡುವಾಗ ಸ್ಲೋ ಡೋಸ್ ಮೇಡಮ್, ಸಣ್ಣ ಡೋಸ್ ಹೋಗ್ತಿರುತ್ತೆ, ಸ್ಲೋಲಿ ಡೋಸ್ ಹೋಗ್ತಿರುತ್ತೆ. ಈ ಸ್ಲೋಲಿ ಡ್ರಗ್ ನ ಡೋಸ್ ಕೊಡೋರು ಯಾರು? ಮನೆಗೆ ಡ್ರಗ್ ಕಸ್ಕೊಂಡ್ರೆ ಅವ್ರು ಹೆಂಗ್ ಮಾಡ್ತಾರೆ? ಹಂಗಂದ್ರೆ ಇಂಡೈರೆಕ್ಟ್ಲಿ ನಾವ್ ಏನ್ ಕೊಟ್ಟಿವಿ? ದಿನಾ ನಾವು ಸಣ್ಣ ಸಣ್ಣ ಡೋಸ್ ಅಲ್ಲಿ ಊಟ ಮಾಡೋ ನೆಪದಲ್ಲಿ, ಊಟ ಮಾಡಿಸುವ ನೆಪದಲ್ಲಿ 2 ತುತ್ತನ್ನ ಜಾಸ್ತಿ ಊಟ ಮಾಡ್ತಾರೆ ಅಂತ ಹೇಳಿ ದೆನ್ ತಾಯಿ ನೀನೇ ನಿನ್ನ ಮಗುಗೆ ಮೊಬೈಲ್ ನ ನೋಡಿಸ್ತಾ ಇದೀಯಾ. ಇದರಿಂದ ಅಡಿಕ್ಷನ್ ಸ್ಟಾರ್ಟ್ ಆಯ್ತು. ದೆನ್ ಅಲ್ಲಿ ಏನ್ ಸಿಕ್ತು ಅಂದ್ರೆ ಮೇಡಮ್ ಎಫರ್ಟ್ ಲೆಸ್ ರಿವಾರ್ಡ್ ಸಿಕ್ತು. ವಾವ್ ಕೂಡ ಬ್ರೈನ್ ಒಳಗೆ ಬರುತ್ತೆ. ಆದ್ರೆ ನಾವು ಹೊರಗಡೆ ಹೋಗಿ ರನ್ನಿಂಗ್ ಮಾಡಿ, ಅಥ್ಲೆಟಿಕ್ಸ್ ನ ಪ್ರಾಕ್ಟೀಸ್ ಮಾಡಿ, ಅಥವಾ ಮಲ್ಲಕಂಬನ ಪ್ರಾಕ್ಟೀಸ್ ಮಾಡಿ, ಅಥವಾ ಇಲ್ಲಿ ಕರಾಟೆ ಪ್ರಾಕ್ಟೀಸ್ ಮಾಡಿ, ಟೈಕೊಂಡೋ ಪ್ರಾಕ್ಟೀಸ್ ಮಾಡಿ 1 year ಆದ್ಮೇಲೆ ಅವಾಗೂ ಕೂಡ ಡೋಪಮೀನ್ ರಿಲೀಸ್ ಆಗುತ್ತೆ. ಇದಕ್ಕೆ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ.